ಔರಾದ ಪಟ್ಟಣದ ದತ್ತಾತ್ರೇಯ ಮಂದಿರ ಅಧ್ಯಕ್ಷರಾದ ಶಂಕರಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. 8/12/2024ರಿಂದ 12/12/2024ರವರೆಗೆ 4 ದಿನಗಳ ಕಾಲ ದತ್ತಾತ್ರೇಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 1111 ತಂದೆ ತಾಯಿಯ ಜೋಡಿಗೆ ಪಾದಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಿನಾಂಕ 10/12/2024ರಂದು 1111 ಜೋಡಿ ತಂದೆ ತಾಯಿಯಂದರ ಪಾದಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಾಚಾರ್ಯರು ತಿಳಿಸಿದ್ದಾರೆ. ಪ್ರಸ್ತುತ ಬದಲಾದ ಕಾಲ ಸನ್ನಿವೇಶದಲ್ಲಿ ತಮ್ಮ ಜನ್ಮ ನೀಡಿದ ತಂದೆ ತಾಯಿಗಳನ್ನು ನಿರೀಕ್ಷೆ ಮಾಡುತ್ತಿದ್ದು, ಅದರಿಂದ 1111 ಜೋಡಿ ತಂದೆ ತಾಯಿಯರ ಪಾದಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕಾಶಿಯ ಜಗದ್ಗುರುಗಳು ಆಗಮಿಸಲಿದ್ದಾರೆ. ಹೆಚ್ಚಿನ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. 1111 ತಂದೆ ತಾಯಿಗಳ ಪಾದ ಪೂಜೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕೆ ಇದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಈಗಿನ ಒಂದು ಕಾಲಮಾನದಲ್ಲಿ ತಂದೆ ತಾಯಿಗಳ ಮತ್ತು ಮಕ್ಕಳ ಒಂದು ಸಂಬಂಧ ದೂರ ಆಗ್ತಾ ಇದೆ. ತಂದೆ ತಾಯಿಗಳು ಒಂದು ಕಡೆ, ಮಕ್ಕಳು ಒಂದು ಕಡೆ. ಅವರಿಗೆ ಕೊಡ್ತಕ್ಕಂಥ ಮಾನ ಸನ್ಮಾನ ನಾವು ಕೊಡ್ತಾ ಇಲ್ಲ. ಅವರಿಗೆ ಕೊಡ್ತಕ್ಕಂಥ ಒಂದು ಕೀರ್ತಿ ಆಗಲಿ, ಅವರಿಗೆ ಮಾಡ್ತಕ್ಕಂಥ ನಾವು ಒಂದು ಸತ್ಕಾರ ಆಗಲಿ ನಾವು ಮರಿತಾ ಇದ್ದೇವೆ. ಅದಕ್ಕಾಗಿ ಅದು ಪುನಃ ತಂದೆ ತಾಯಿಗಳ ಮೇಲೆ ನಾವು ಒಂದು ಪ್ರೀತಿಯನ್ನು ತೋರಿಸೋದಾಗಿರ್ಬೋದು, ತಂದೆ ತಾಯಿಗಳಿಗೆ ನಾವು ಕೊಡ್ತಕ್ಕಂಥ ಭಕ್ತಿ ಆಗಿರ್ಬೋದು, ಅದು ಮತ್ತೆ ಬರಲಿ. ಒಂದು ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆನೂ ಹೇಳ್ತಾ ಇದೊಂದು ಜಾಗೃತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನನು ನಮ್ಗೆ ಕೇಳಿದ್ರು, ಇದು ಯಾಕೆ ಇಟ್ಟಿದ್ರಪ್ಪೋರೆ ಅಂತೇಳಿ. ನಾವೆಲ್ಲ ಕಡೆನೂ ಹೋಗ್ತೀವಿ, ಕಾಶಿ ಹೋಗ್ತೀವಿ, ರಾಮೇಶ್ವರ ಹೋಗ್ತೀವಿ, ಎಲ್ಲ ಕಡೆನೂ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ. ಆದರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿನೇ ದೇವರಂತ ಹೇಳಿ ಅವ್ರ ಪಾದಪೂಜೆಯನ್ನು ಮಾಡೋದು ಬಿಟ್ಟು, ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದು ಬಿಟ್ಟು ನಾವೆಲ್ಲ ತೀರ್ಥಕ್ಷೇತ್ರವನ್ನು ಮಾಡಿದರೂ ಕೂಡ ಅದು ವ್ಯರ್ಥ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನೇ ಬಿಟ್ಟು ಎಲ್ಲ ತೀರ್ಥಕ್ಷೇತ್ರ ಮಾಡಿದ್ರೇನು ಉಪಯೋಗ ಇಲ್ಲ. ಅದಕ್ಕಾಗಿ ಇದನ್ನು ಮೊದಲು ನಾವು ಮಾಡೋಣ ಅಂತಕ್ಕಂಥ ಒಂದು ಸಂಕಲ್ಪದಿಂದ 1111 ತಂದೆ ತಾಯಿಗಳ ಪಾದ ಪೂಜಾ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕಾಶಿಪೀಠ ಕಾಶಿ ಇವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದರ ಜೊತೆಗೆ ಜಿಲ್ಲೆಯ ಎಲ್ಲ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದರ ಜೊತೆಗೆ ಮತ್ತು ಬೀದರ್ ಜಿಲ್ಲೆಯ ಶಾಸಕರು ಮತ್ತು ಎಲ್ಲ ಗೌರವಾನ್ವಿತ ಮುಖಂಡರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದು ಬಹಳ ವಿನೂತನವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಿಂದ ಆಗಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ 8 ದಿನದಿಂದ ನಾವೆಲ್ಲ ಕಡೆನೂ ಜಾಗೃತಿ ಒಂದು ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ. ಎಲ್ಲರ ಒಂದು ಸಹಕಾರ ಬಹಳ ಮೆಚ್ಚುಗೆಯಾಗಿದೆ. ಎಲ್ಲರೂ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಪ್ಪರ ಇದು ಬಹಳ ಅವಶ್ಯಕತೆಯಾಗಿದೆ. ಅದಕ್ಕಾಗಿ ಇದು ಕಾರ್ಯಕ್ರಮ ಮೇಲಿಂದ ಮೇಲೆ ಆಗಬೇಕು ಅಂತಕ್ಕಂಥ ಮಾತನ್ನು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ಈಗ 8 ದಿನದಿಂದ ನಾವೆಲ್ಲ ಹಳ್ಳಿಗಳಿಗೂ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಆ ಪ್ರಚಾರಕ್ಕೆ ಜನರ ಒಂದು ಸ್ಪಂದನ, ಸ್ಫೂರ್ತಿ ಬಹಳಷ್ಟು ಸಿಕ್ಕಿದೆ. ಅದನ್ನು ನೋಡಿದಾಗ ಕೂಡ ನಮಗೆ ಬಹಳ ಆನಂದ ಆಗಿದೆ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮ ನಮ್ಮ ಬೀದರ್ ಜಿಲ್ಲೆ, ಕಲ್ಯಾಣ ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇದಾಗಿ ಇಂಥ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ, ಸಣ್ಣ ಮಟ್ಟದಾಗ ಯಾರು ಮಾಡಿರ್ಬೋದು, 1111 ತಂದೆ ತಾಯಿಗಳ ಪಾದ ಪೂಜೆ ಅಂತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೊಟ್ಟ ಮೊದಲನೇದು ಅಂತಕ್ಕಂಥ ಒಂದು ಹೆಮ್ಮೆಯ ವಿಷಯವನ್ನು ಕೂಡ ನಾವು ಇಲ್ಲಿ ಹೇಳಬೇಕಾಗಿದೆ. ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಾವು ಬೇರೆ ಕಾರ್ಯಕ್ರಮ ಮಾಡೋದಕ್ಕಿಂತ ಇಂಥ ಒಂದು ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಮಾಡಿಸಿದಾಗ ಮಕ್ಕಳಲ್ಲಿ ಇದು ಏನಾಗ್ತದೆ ಅಂತಂದ್ರೆ, ಹೌದು ನಿಜವಾಗ್ಲೂ ತಂದೆ ತಾಯಿಗಳೇ ದೇವರಂತ ಹೇಳಿ ತಿಳಿದು ಅವರಿಗೆ ಆಧಾರ, ಸತ್ಕಾರ, ಸನ್ಮಾನವನ್ನು ಕೊಡ್ತಕ್ಕಂಥ ಒಂದು ಕಾಲ ಬರಲಿ ಅಂತಕ್ಕಂಥ ಒಂದು ಅವರಲ್ಲಿ ಮನಸ್ಸಿನಲ್ಲಿ ಕೂಡ ಇಂಥ ಒಂದು ಜಾಗೃತಿ ಮನೋಭಾವನ ಮೂಡಲಿ ಅಂತಕ್ಕಂಥ ಒಂದು ಆ ಭಾವನೆಯನ್ನು ಇಟ್ಕೊಂಡು ಇಂಥ ಒಂದು ಕೆಲಸವನ್ನು ಕಾರ್ಯಕ್ಕೆ ನಾವು ಕೈಗೊಂಡಿದ್ದೇವೆ. ಅದಕ್ಕಾಗಿ ಇದಕ್ಕೆಲ್ಲರೂ ಪ್ರಚಾರ ಜೊತೆಗೆ ಪತ್ರಿಕಾ ಮಾಧ್ಯಮದಿಂದ ಪ್ರಚಾರ ಇನ್ನಷ್ಟು ಜಾಸ್ತಿ ಮಟ್ಟದಲ್ಲಿ ಆಗಬೇಕಾಗಿದೆ. ಯಾಕಂತಂದ್ರೆ ಕಾಶಿಯ ಜಗದ್ಗುರುಗಳ ಒಂದು ಔರಾದ ತಾಲೂಕಿನಲ್ಲಿ, ಔರಾದ ಪಟ್ಟಣಕ್ಕೆ ಅವರ ಒಂದು ಆಗಮನ ಆಗ್ತಾ ಇದೆ. ಅದಕ್ಕಾಗಿ ತಮ್ಮೆಲ್ಲರ ಒಂದು ಸಹಕಾರ, ಅದರ ಜೊತೆಗೆ ಪ್ರಚಾರ, ಅದರ ಜೊತೆಗೆ ಎಲ್ಲರೂ ಕೈ ಜೋಡಿಸಿದಾಗ ಇಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಕಮ್ಮಿ ಈ ಒಂದು ಕಾರ್ಯಕ್ರಮಕ್ಕೆ 8ರಿಂದ 10,000 ಜನ ಸಂಖ್ಯೆ ಸೇರ್ತಕ್ಕಂಥ ಒಂದು ಅಂದಾಜಿನ ಒಂದು ಲೆಕ್ಕ ಇದೆ. ಅದಕ್ಕಾಗಿ ಈ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಎಲ್ಲರೂ ಹಳ್ಳಿಯಿಂದ ಹಿಡಿದು ಎಲ್ಲರೂ ಕೂಡ ಔರಾದ ತಾಲೂಕು ಬೀದರ್ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಹಭಾಗಿಗಳಾಗಬೇಕು. ಈ ಕಾರ್ಯಕ್ರಮವನ್ನು ಕಣ್ತುಂಬ ತಾವೆಲ್ಲರೂ ನೋಡ್ಬೇಕಂತಕ್ಕಂಥ ಒಂದು ಅಭಿಪ್ರಾಯ ಇದೆ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ರಿ ಅಂತಕ್ಕಂಥ ಒಂದು ಮಾತು. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.